ಡಿಡಿ ಕಿಸಾನ್, ಬದಲಾಗುತ್ತಿರುವ ಭಾರತದ ಹೆಮ್ಮೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಆಶಯ ಮತ್ತು ಆಸೆಯೊಂದಿಗೆ ನಾವು ಮತ್ತೊಮ್ಮೆ ಕೃಷಿ ಚೌಪಾಲನ್ನ ನಿಮ್ಮ ಬಳಿಗೆ ತರ್ತಾ ಇದ್ದೇವೆ. ನಾವು ದರ್ಭಂಗಾದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರವನ್ನ ತಲುಪಿದ್ದೇವೆ ಮತ್ತು ಇಂದು ನಾವು ಮಖಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಜಲಾಶಯದಲ್ಲಿ ಬೀಜವನ್ನ ನೆಟ್ಟು 8-9 ತಿಂಗಳ ಕಠಿಣ ಪರಿಶ್ರಮದ ನಂತರ ಸಸ್ಯ ಫಲ ನೀಡುತ್ತೆ ಮತ್ತು ನಂತರ ಇದೊಂದು ದೊಡ್ಡ ಪ್ರಯತ್ನ ಎಂದು ನಿಮಗೆ ಗೊತ್ತಾಗುತ್ತೆ. ಆದರೆ ಸರ್ಕಾರ ಈ ಪ್ರಯತ್ನವನ್ನ ಮುಂದುವರಿಸೋದಕ್ಕೆ ಕೆಲಸ ಮಾಡ್ತಾ ಇದೆ ಮತ್ತು ಇದೊಂದು ರೀತಿಯ ವಿಶೇಷ ರೀತಿಯ ಪ್ರಯತ್ನ ಆಗಿದ್ದು ಇದನ್ನು ಸರ್ಕಾರ ನಿರಂತರವಾಗಿ ಮುಂದುವರಿಸ್ತಾ ಇದೆ. ಮತ್ತೆ ಇದನ್ನೇ ಮುಂದುವರಿಸುವ ಪ್ರಯತ್ನವನ್ನ ನಾವು ಕೃಷಿ ಚೌಪಾಲ್ ಮೂಲಕ ಮಾಡೋಣ. ನಿಮಗಾಗಿ ವಿವರವಾದ ವರದಿಯನ್ನ ಸಿದ್ಧಪಡಿಸಿದ್ದೇವೆ. ಇದರ ಮೂಲಕ ನೀವು ಮಖಾನವನ್ನ ಮತ್ತು ಸರ್ಕಾರ ಮಾಡ್ತಿರುವ ಪ್ರಯತ್ನಗಳನ್ನ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ನಾನು ನಿಮಗೆ ಒಂದು ವರದಿಯನ್ನ ಈಗ ತೋರಿಸ್ತೇನೆ. ಕಪ್ಪು ವಜ್ರ ಎಂದು ಕರೆಯಲ್ಪಡುವ ಮಖಾನ ಒಂದು ರೀತಿಯ ಜಲಸಸ್ಯವಾಗಿದೆ. ನಮ್ಮ ದೇಶದಲ್ಲಿ 80% ಮಖಾನ ಕೃಷಿಯನ್ನು ಬಿಹಾರದಲ್ಲಿ ಮಾಡಲಾಗುತ್ತದೆ. ಬಿಹಾರದಲ್ಲಿ ಮುಖ್ಯವಾಗಿ ಮಖಾನ ಉತ್ಪಾದಿಸುವ ಜಿಲ್ಲೆಗಳು ದರ್ಭಂಗ, ಮಧುಬನಿ, ಸಹರಸಾ, ಸೌಪಾಲ್, ಅರರಿಯಾ, ಸೀತಾಮಡಿ, ಕಿಶನ್ಗಂಜ್, ಪೂರ್ಣಿಯಾ ಮತ್ತು ಕಟಿಹಾರ್. ಕೃಷಿಯ ಬಗ್ಗೆ ಹೇಳುವುದಾದರೆ ಮಖಾನವನ್ನು 4ರಿಂದ 6 ಅಡಿ ಆಳದ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಅಥವಾ ಇತರ ಬೆಳೆಗಳಂತೆ ಹೊಲಗಳಲ್ಲಿ ಬೆಳೆಸಲಾಗುತ್ತದೆ. ಸರ್ಕಾರವು ಮಖಾನ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರ ಉತ್ತೇಜಿಸುತ್ತಿದೆ. ಈ ಬಾರಿ ಬಜೆಟ್ನಲ್ಲಿ ಬಿಹಾರದಲ್ಲಿ ಮಖಾನ ಮಂಡಳಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ. ಈ ಮಂಡಳಿಯು ಮಖಾನದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಸಮರ್ಪಿತವಾಗಿರುತ್ತದೆ. ಈ ಮಂಡಳಿಯ ಉದ್ದೇಶ ಮಖಾನ ರೈತರನ್ನು ರೈತ ಉತ್ಪಾದಕ ಸಂಸ್ಥೆಗಳಾಗಿ ಸಂಘಟಿಸುವುದಾಗಿದೆ. ಇದಲ್ಲದೆ ಮಖಾನದ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಂಸ್ಕರಣೆ ಮತ್ತು ತಂತ್ರಜ್ಞಾನದ ಮೂಲಕ ತೊಂದರೆಗಳನ್ನು ನಿವಾರಿಸುವುದು ಕೂಡ ಮಖಾನ ಮಂಡಳಿಯ ಉದ್ದೇಶವಾಗಿರುತ್ತದೆ. ಇತ್ತೀಚೆಗೆ ಕೃಷಿ ಸಚಿವರು ದರ್ಭಂಗಾದಲ್ಲಿರುವ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಖಾನ ರೈತರಿಂದ ಸಲಹೆಗಳನ್ನು ಪಡೆದರು. ಅವರು ದರ್ಭಂಗಾದಲ್ಲಿರುವ ಕೊಳವನ್ನು ಪ್ರವೇಶಿಸಿ ಮಖಾನ ಉತ್ಪಾದಿಸುವ ಬಗ್ಗೆ ರೈತರೊಂದಿಗೆ ನೇರವಾಗಿ ಚರ್ಚಿಸಿದರು. ಮಖಾನ ಕೃಷಿಯ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡರು ಮತ್ತು ಮಖಾನ ಉತ್ಪಾದನೆಯಲ್ಲಿನ ತೊಂದರೆಗಳನ್ನು ತಿಳಿದುಕೊಂಡರು. ರೈತರಿಂದ ಸಲಹೆಗಳನ್ನು ಸಹ ಪಡೆದರು. ಮುಳ್ಳಿಲ್ಲದ ಮಖಾನ ಬೀಜವನ್ನು ಅಭಿವೃದ್ಧಿಪಡಿಸುತ್ತಾ ಕೆಲಸ ಮಾಡುವಂತೆ ಕೃಷಿ ಸಚಿವರು ICAR ಮತ್ತು ಸಂಶೋಧನಾ ಕೇಂದ್ರಗಳ ಅಧಿಕಾರಿಗಳಿಗೆ ಅದರ ಗುರಿಯವನ್ನು ಸುಲಭವಾಗಿ ಹೊರತೆಗೆಯುವಂತಹ ಯಂತ್ರವನ್ನು ತಯಾರಿಸಬೇಕು. ಮಖಾನದ ಮಾರುಕಟ್ಟೆ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ನಲ್ಲಿ ನೆರವು ನೀಡುವ ಬಗ್ಗೆಯೂ ಕೃಷಿ ಸಚಿವರು ಮಾತನಾಡಿದರು. ಮಖಾನ ಉತ್ಪಾದಿಸುವ ರೈತರಿಗೆ ತರಬೇತಿ ನೀಡುವ ಕೆಲಸವೂ ನಡೆಯಲಿದೆ. ನೀವು ಈ ವಿವರವಾದ ವರದಿಯನ್ನು ನೋಡಿದ್ರಿ. ಈ ವರದಿಯ ನಂತರ ನಾನು ನಿಮ್ಮಲ್ಲಿ ಒಂದು ವಿಷಯ ಕೇಳಬಯಸ್ತೇನೆ. ಈಗ ನೀವು ಎಷ್ಟು ಬಾರಿ ಮಖಾನ ತಿಂತೀರಿ ಅಂತ ಹೇಳಿ. ದಿನಕ್ಕೆ ಒಮ್ಮೆ ತಿಂತೀರಿ, ವಾರಕ್ಕೊಮ್ಮೆ ತಿಂತೀರಿ, ತಿಂಗಳಿಗೊಮ್ಮೆ ಅಥವಾ 365 ದಿನಗಳು ತಿಂತೀರಿ. ನಾನಿದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 365 ದಿನಗಳಲ್ಲಿ 300 ದಿನ ಮಖಾನವನ್ನು ತಿಂತಾರೆ. ಅವರು ಹಾಗೆ ಹೇಳಿದ್ದಾರೆ. ಅವರು ಮಖಾನ ಬಗ್ಗೆ ಬಹಳಷ್ಟು ಹೇಳಿದರು. ಅದನ್ನು ಲೋಕಲ್ನಿಂದ ಗ್ಲೋಬಲ್ ಮಟ್ಟಕ್ಕೆ ಕೊಂಡೊಯ್ಯುವುದು, ಜಾಗತಿಕ ಭೂಪಟದಲ್ಲಿ ಈ ಮಖಾನದ ಗುರುತನ್ನು ಅಳಿಸಲಾಗದಂತೆ ಮಾಡೋದು. ಈ ಮಖಾನದ ಬಗ್ಗೆ ನರೇಂದ್ರ ಮೋದಿ ಅವರು ತಮ್ಮ ಮನದಾಳದ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ನೀವು ಕೇಳಬೇಕಾದ್ದು ಬಹಳ ಅಗತ್ಯವಾಗಿದೆ. ಇದನ್ನು ಈಗ ಕೇಳಿ. अब बारी
बिहार के मखाना की है। मखाना आज देश के शहरों में सुबह के नाश्ते का प्रमुख अंग हो चुका है। मैं भी 365 दिन में से 300 दिन तो ऐसे होंगे कि मैं मखाना जरूर खाता हूं। ये एक सुपर फूड है जिसे अब दुनिया के बाजारों तक पहुंचाना है। ಹಾಗಾದರೆ ಈಗ ನಮ್ಮ ಕಾರ್ಯಕ್ರಮದ ಮೊದಲ ಸೆಷನ್ ಅನ್ನು ಪ್ರಾರಂಭಿಸೋಣ. ಇದರಲ್ಲಿ ನಾವು ಮಖಾನ ಉತ್ಪಾದನೆಯ ಮುಂದುವರಿದ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ. ಮಖಾನದ ಮುಂದುವರಿದ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ. ಈ ಸೆಷನ್ ನಲ್ಲಿ ನನ್ನ ಜೊತೆ ಕೆಲವು ವಿಶೇಷ ಅತಿಥಿಗಳಿದ್ದಾರೆ. ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಡಾಕ್ಟರ್ ಮನೋಜ್ ಕುಮಾರ್, ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ BR ಜಾನಾ ಸಾಬ್, ದರ್ಭಂಗದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ. ಡಾಕ್ಟರ್ ಜಾನಾ ಸಾಬ್, ಸ್ವಾಗತ ನಿಮಗೆ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ SM ರಾವುತ್ ಸಾಹೇಬರು, ದರ್ಭಂಗದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದ ವಿಜ್ಞಾನಿ. ನಮಸ್ಕಾರ ಸರ್. ನನ್ನ ಹತ್ತಿರ ಇರುವವರು ನೀವೇ. ನಿಮ್ಮಿಂದಲೇ ಪ್ರಾರಂಭಿಸ್ತೀನಿ. ಹಾಗಾದ್ರೆ ಡಾಕ್ಟರ್ ಮನೋಜ್, ನಾವು ಮಖಾನ ಕೃಷಿಯ ಬಗ್ಗೆ ಮಾತಾಡುವಾಗ ಬಿಹಾರ ಇದಕ್ಕೆ ಹೆಸರುವಾಸಿಯಾಗಿದೆ. ಈಗ ಬಿಹಾರದ ಕೃಷಿ, ಬಿಹಾರದ ಭೂಮಿ ಯಾಕೆ ಭಿನ್ನವಾಗಿದೆ? ಇದರಲ್ಲಿ ವಿಶೇಷತೆ ಏನಿದೆ? ಖಂಡಿತ 85% ಅಥವಾ ಅದಕ್ಕಿಂತ ಹೆಚ್ಚಿನದು ಬಿಹಾರದಲ್ಲಿ, ವಿಶೇಷವಾಗಿ ಮಿಥಿಲಾ ಪ್ರದೇಶದಲ್ಲಿ ಉತ್ಪಾದನೆಯಾಗ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಒಂದು ಮಾತು ಬಹಳ ಜನಪ್ರಿಯವಾಗಿದೆ, ಅದು ಪ್ರತಿ ಹೆಜ್ಜೆಯಲ್ಲೂ ಕೊಳ, ಮೀನು, ಮಖಾನ. ಇದು ಮಿಥಿಲಾದ ಗುರುತು. ಹಾಗಾಗಿ ಮಖಾನ ನಮ್ಮ ಮಿಥಿಲಾದ ಗುರುತಾಗಿದೆ. ಮತ್ತು ಇಂದು ಮಿಥಿಲಾದ ಮಖಾನ ಮತ್ತೊಮ್ಮೆ ವಿಶ್ವ ಭೂಪಟದಲ್ಲಿ ಮಿಥಿಲಾ ಪ್ರದೇಶವನ್ನು ಸ್ಥಾಪಿಸಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಖಂಡಿತವಾಗಿಯೂ ನಮ್ಮ ಮಣ್ಣು, ಇಲ್ಲಿನ ಹವಾಮಾನ, ಇದು ಆ ಎಲ್ಲ ಗುಣಗಳನ್ನು ಹೊಂದಿದೆ. ಮಖಾನ ಕೃಷಿಯನ್ನು ಪ್ರೋತ್ಸಾಹಿಸುವಷ್ಟು ಮಟ್ಟಿಗೆ ಸೂಕ್ತತೆಯನ್ನು ಹೊಂದಿದೆ. ನೀವು ಇಲ್ಲಿ ನೋಡ್ತೀರಿ, ಮಣ್ಣು ತುಂಬ ಫಲವತ್ತಾಗಿದೆ. ನಮಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಕೊಳಗಳಿವೆ. ಸಾಂಪ್ರದಾಯಿಕವಾಗಿ ಮಖಾನವನ್ನು ಕೊಳಗಳಲ್ಲಿ ಬೆಳೆಯಲಾಗ್ತಿತ್ತು. ಮತ್ತು ಮಖಾನವನ್ನು ಬೆಳೆಸಲಾಗುತ್ತಿದ್ದ ಕೊಳಗಳ ಸಂಖ್ಯೆಯು ಸಾಂಪ್ರದಾಯಿಕವಾಗಿ ಸಾಕಷ್ಟು ಹೆಚ್ಚಾಗಿತ್ತು. ಇದಲ್ಲದೆ ನೀರಿನ ಲಭ್ಯತೆಯನ್ನು ನೋಡಿದರೆ ಇತರ ಪ್ರಾಂತ್ಯಗಳಿಗೆ ಹೋಲಿಸಿದರೆ ನಮ್ಮ ಈ ಉತ್ತರ ಬಿಹಾರದ ಪ್ರದೇಶ ಮತ್ತು ಮಿಥಿಲಾ ಪ್ರದೇಶಗಳಲ್ಲಿ ಪ್ರಮಾಣಕ್ಕೆ ಅನುಗುಣವಾಗಿ ಲಭ್ಯತೆ ಹೆಚ್ಚು. ಮತ್ತು ಈ ಎಲ್ಲ ವಿಷಯಗಳ ಹೊರತಾಗಿ ಇಲ್ಲಿ ಮಖಾನ ಕೃಷಿಗೆ ಸಹಾಯಕವಾಗುವ ಪ್ರಮುಖ ಇನ್ನೊಂದು ವಿಷಯವೆಂದರೆ ಮಿಥಿಲಾದ ರೈತರು, ಇಲ್ಲಿನ ಕಾರ್ಮಿಕರು ಮಖಾನ ಉತ್ಪಾದನೆ ಮತ್ತು ಸಂಸ್ಕರಣೆಗೆ ಅಗತ್ಯವಾದ ಕೌಶಲ್ಯಗಳನ್ನೆಲ್ಲ ಹೊಂದಿದ್ದಾರೆ. ಸರಿ, ಈಗ ಕೆಲವು ರೈತ ಸೋದರರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮತ್ತೆ ಈ ಸಮಯದಲ್ಲಿದ್ದಾರೆ ರಾಮ್ ಪ್ರಸಾದ್ ಸಹಾನಿ ಸಾಹೇಬರು. ಇವರು ಬಿರೌಲ್ ದರ್ಭಾಗದಿಂದ ಬಂದಿದ್ದಾರೆ. ರಾಮ್ ಪ್ರಸಾದ್ ಅವರೇ, ಈಗ ಕೇಳಿ ನಿಮ್ಮ ಪ್ರಶ್ನೆಯನ್ನ. ನಮ್ಮ ಮಖಾನ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಯಾವ ಹೊಸ ತಾಂತ್ರಿಕ ಬದಲಾವಣೆ ಮಾಡಲಾಗಿದೆ? ಇದರಿಂದ ನಾವು ಹೆಚ್ಚಿನ ಲಾಭ ಹೇಗೆ ಪಡೆಯಬಹುದು? ನಮ್ಮ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರವು ಅಭಿವೃದ್ಧಿಪಡಿಸಿದ ಮೊದಲ ಪ್ರಮುಖ ತಂತ್ರಜ್ಞಾನವೆಂದರೆ ಸ್ವರ್ಣ ವೈದೇಹಿ ತಳಿಯ ಅಭಿವೃದ್ಧಿ. ಸ್ವರ್ಣ ವೈದೇಹಿ ಹೆಚ್ಚು ಇಳುವರಿ ನೀಡುವ ವಿಧವಾಗಿದ್ದು, ಪ್ರತಿ ಹೆಕ್ಟೇರ್ಗೆ 28ರಿಂದ 30 ಕ್ವಿಂಟಾಲ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಸಾಂಪ್ರದಾಯಿಕವಾಗಿ ನಾವು ಅದನ್ನು ಕೆರೆಗಳಲ್ಲಿ ಬೆಳೆಸುತ್ತಿದ್ದಾಗ, ಮಖಾನವನ್ನು ಬೆಳೆಸುತ್ತಿದ್ದಾಗ ನಮ್ಮ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ 14ರಿಂದ 16 ಕ್ವಿಂಟಲ್ಗಳಷ್ಟಿತ್ತು. ಆದರೆ ನೀವು ನಮ್ಮ ಸುಧಾರಿತ ತಳಿಯಾದ ಸ್ವರ್ಣ ವೈದೇಹಿಯನ್ನು ಬೆಳೆಸಿದರೆ ನೀವು ಪ್ರತಿ ಹೆಕ್ಟೇರ್ಗೆ 28ರಿಂದ 30 ಕ್ವಿಂಟಾಲ್ಗಳಷ್ಟು ಉತ್ಪಾದನೆಯನ್ನು ಪಡೆಯಬಹುದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶವು ವಿಸ್ತರಿಸುತ್ತಿರುವುದನ್ನು ನೀವು ನೋಡ್ತಿದ್ದೀರಿ. ಮತ್ತು ಸ್ವರ್ಣ ವೈದೇಹಿ ತಳಿಯು ಅದರಲ್ಲಿ ಬಹಳ ಮುಖ್ಯವಾದ ಕೊಡುಗೆಯನ್ನು ನೀಡ್ತಾ ಇದೆ. ಇದರ ಹೊರತಾಗಿ ಆಗಿರುವ ಇತರ ಬದಲಾವಣೆಗಳು, ಸಾಂಪ್ರದಾಯಿಕವಾಗಿ ಕೊಳಗಳಲ್ಲಿ ಕೃಷಿ ಮಾಡಲಾಗ್ತಿತ್ತು. ಆದರೆ ಈಗ ಹೊಲ ವಿಧಾನದ ಮೂಲಕ ಕೃಷಿ ಮಾಡುವುದು ಸಾಧ್ಯವಾಗಿದೆ. ಈಗ ನೀವು ಕಡಿಮೆ ನೀರಿನಲ್ಲಿ, 1 ಅಡಿ ನೀರಿನಲ್ಲಿ, 1.5 ಅಡಿ ನೀರಿನಲ್ಲಿ ಕಮಲದ ಬೀಜವನ್ನು ಬಹಳ ಸುಲಭವಾಗಿ ಬೆಳೆಸಬಹುದು. ಇದಲ್ಲದೆ ನೀವು ನೋಡಿದರೆ ಈ ಬೆಳೆ ರಕ್ಷಣೆಯ ಹೊಸ ತಂತ್ರಜ್ಞಾನ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ತಂತ್ರಗಳು, ಪೋಷಕಾಂಶ ನಿರ್ವಹಣಾ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಮತ್ತು ಈ ಎಲ್ಲ ವಿಷಯಗಳ ಜೊತೆಗೆ ನಾವು ಹೆಚ್ಚಿನ ಸಂಖ್ಯೆಯ ರೈತರಿಗೆ ತಾಂತ್ರಿಕ ತರಬೇತಿಯನ್ನು ನೀಡಿದ್ದೇವೆ. ನೀವು ನೋಡಿದರೆ ಕಳೆದ 5 ವರ್ಷಗಳಲ್ಲಿ ನಾವು 3,000ಕ್ಕೂ ಹೆಚ್ಚು ರೈತರಿಗೆ
ಮಖಾನ ಕೃಷಿ, ಮಖಾನ ಸಂಸ್ಕರಣೆಗಾಗಿ ತರಬೇತಿ ನೀಡಿದ್ದೇವೆ ಮತ್ತು ಅವರಿಗೆ ಅಗತ್ಯವಿರುವ ಎಲ್ಲ ತಾಂತ್ರಿಕ ಬೆಂಬಲವನ್ನು ಒದಗಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಖಾನ ಕೃಷಿ ವೇಗವಾಗಿ ವಿಸ್ತರಿಸಿದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮಂತಹ ಮಖಾನ ಕೃಷಿಯಲ್ಲಿ ತೊಡಗಿರುವ ಇತರ ರೈತರ ಆದಾಯವು ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ. ಡಾಕ್ಟರ್ ಜಾನಾ ನನ್ನ ಜೊತೆಗಿದ್ದಾರೆ. ಡಾಕ್ಟರ್ ಜಾನಾ, ವಾಸ್ತವದಲ್ಲಿ ಮಖಾನ ಬೇಸಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಮಖಾನದ ಬೇಸಾಯದ ಹೊರತಾಗಿ ಬೇರೆ ಯಾವುದೇ ಬೆಳೆಯನ್ನ ನಾವು ಆಡ್ ಆನ್ ಮಾಡಬಹುದಾ? ಖಂಡಿತ ಮಾಡಬಹುದು. ಮತ್ತೆ ನಾವು ಸಿಂಗಾಡದ ಬೇಸಾಯ ಮಾಡಿದ್ರೆ ಆಗ ನಮಗೆಲ್ಲ ಹೆಚ್ಚಿನ ಇನ್ಕಮ್ ಸಿಗತ್ತೆ. ಇದಕ್ಕಾಗಿ ಬೇರೆ ಬೇರೆ ರೀತಿಯ ನರ್ಸರಿ ಇರುತ್ತೆ, ಅದಕ್ಕೂ ಸಂಸ್ಕರಣೆ ಬೇಕಾಗತ್ತೆ. ಯಾಕಂದ್ರೆ ಇದು ಇಂಟೆನ್ಸಿವ್ ಫಾರ್ಮಿಂಗ್, ಒಂದು ಬೆಳೆ ನಂತರ ಇನ್ನೊಂದು ಬೆಳೆ ತಗೋಬೇಕಾಗತ್ತೆ. ಮತ್ತೆ ವರ್ಷದಲ್ಲಿ ವರ್ಷವಿಡೀ ನೀರು ಅಕ್ಟೋಬರ್ ತನಕ ಇರುತ್ತೆ. ಅದರಲ್ಲಿ ನಾವು ಆಗಸ್ಟ್ ತನಕ ಈ ಮಖಾನದ ಬೆಳೆಯನ್ನ ಬೆಳಿತೀವಿ. ಆನಂತರ ನಾವು ಭತ್ತವನ್ನು ಸಹ ನಾವು ಬೆಳಿಬಹುದಾಗಿದೆ. ಮತ್ತೆ ನವೆಂಬರ್ ನಂತರ ನೀರೇನಾದರೂ ಬತ್ತಿ ಹೋದರೆ ಆಗ ನಾವು ಆ ಹೊಲದಲ್ಲಿ ಗೋಧಿಯನ್ನು ಕೂಡ ಬೆಳೆಯಬಹುದು. ಈಗ ನಿರಂತರವಾಗಿ ರೈತ ಬಾಂಧವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಕೆಲವು ಸೋದರಿಯರು ಇದ್ದಾರೆ, ಅವರ ಪ್ರಶ್ನೆಗಳನ್ನು ಕೇಳೋಣ. ರೀನಾಜಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ರೀನಾ ಕುಮಾರಿ, ಸ್ವಾಗತ. ನಿಮಗೆ ಪ್ರಶ್ನೆ ಕೇಳಿ ನಿಮ್ದು. ನಮಸ್ಕಾರ ಸರ್, ನಾನು ಸದರ್ ಬ್ಲಾಕ್ನಿಂದ ರೀನಾ ಕುಮಾರಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಮಖಾನ ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ ಯಾವ ತಳಿಯನ್ನ ಬಳಸಬೇಕು? ನೋಡಿ ರೀನಾ ಅವರೇ, ಈ ಮಖಾನದ ಮೊದಲ ವೆರೈಟಿ ಏನಿದೆ ಅದು ನಮ್ಮ ರಿಸರ್ಚ್ ಸೆಂಟರ್, ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಮಖಾನ ಅಲ್ಲಿ 2006ರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಆ ವೆರೈಟಿ ಬಹಳ ಒಳ್ಳೆ ವೆರೈಟಿ. ಅದರ ಉತ್ಪಾದನಾ ಸಾಮರ್ಥ್ಯ ಏನಿದೆ ಅದು ಪ್ರತಿ ಹೆಕ್ಟೇರ್ಗೆ 27 ಕ್ವಿಂಟಲ್ನಿಂದ 30 ಕ್ವಿಂಟಲ್ ತನಕ ಇರುತ್ತೆ. ಮತ್ತೆ ಇದರ ಪ್ರೋಟೀನ್ ಪರ್ಸೆಂಟೇಜ್ ಏನಿದೆ ಅದು 8.0% ಇಂದ ಆರಂಭಿಸಿ 8.5 ತನಕ ಪ್ರೋಟೀನ್ ಸಿಗುತ್ತೆ. ಮತ್ತೆ ಇದು ಮಾತ್ರ ಅಲ್ಲದೆ ಈ ವೆರೈಟಿಯಲ್ಲಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು, ಅದು ಅಲ್ಲದೆ ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ ಕೂಡ ಇವೆ. ಇವು ಒಳ್ಳೆ ಲಾಭವನ್ನು ತಂದುಕೊಡ್ತವೆ. ಈ ವೆರೈಟಿ ಏನಿದೆ, ಈಗ ಈ ಹೊಲದಲ್ಲಿ ಏನು ಮಖಾನ ಕಲ್ಟಿವೇಶನ್ ಆಗುತ್ತೆ, ಈ ಮಖಾನದ ಕಲ್ಟಿವೇಶನ್ ಆಗುವಲ್ಲಿ ಅದರಲ್ಲಿ ಹೆಚ್ಚು ಪ್ರಾಫಿಟ್ ನಮಗೆ ಸಿಗುತ್ತೆ. ಮತ್ತೆ ಈ ವೆರೈಟಿ ಏನಿದೆಯಲ್ಲ ಇದು ಬಹಳ ಜನಪ್ರಿಯವಾಗಿದೆ. ಮತ್ತೆ ಈ ವೆರೈಟಿಯನ್ನ ನೀವು ಬಳಸಿದ್ದೇ ಆದರೆ ನಿಮ್ಮ ಈ ಆದಾಯ ಏನಿದೆ ಅದು ಹೆಚ್ಚಾಗತ್ತೆ. ಸರಿ, ಆದಾಯ ಹೆಚ್ಚಾಗತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ, ಆದರೆ ವೆಚ್ಚ ಕಡಿಮೆ ಆಗುತ್ತೆ. ಇದನ್ನೇ ಬಯಸೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಮತ್ತೆ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಈಗ ರಾವುತ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ರಾವುತ್ ಸಾಹೇಬ್ರೆ, ಮಖಾನ ಕೊಳಕ್ಕೆ ನಾವು ಹೋಗ್ಲೇಬೇಕು, ಅದನ್ನ ನಾವು ಅಲ್ಲಿ ಉತ್ಪಾದಿಸ್ತೀವಿ ಅಂದ್ರೆ ಒಂದು ಬದಿಯಲ್ಲಿ ಮೀನು ಸಾಕಣೆಯ ಸಾಧ್ಯತೆಯನ್ನ ನಾವು ನೋಡಬಹುದಾ? ಹೌದು, ಖಂಡಿತ. ಮತ್ತೆ ಇದೊಂದು ಉತ್ತಮವಾದ ಪ್ರಶ್ನೆ. ಈ ಚೌಪಾಲ್ನಲ್ಲಿ ನಾನು ನಿಮಗೆ ಹೇಳಲು ಬಯಸ್ತೇನೆ, ಮಖಾನ ಇರುವಂತೆ ಮೀನು ಸಾಕಣೆಯೂ ಇದೆ. ಮತ್ತು ಬಿಹಾರದಲ್ಲಿ ಸುಮಾರು 8 ಲಕ್ಷ ಹೆಕ್ಟೇರ್ ಪ್ರದೇಶವು ಜಲಾವೃತ ಸ್ಥಿತಿಯಲ್ಲಿದೆ. ಮತ್ತು ಇಲ್ಲಿವರೆಗೆ ನಾವು 1 ಲಕ್ಷ ಸಾಗುವಳಿ ಪ್ರದೇಶವನ್ನು ಸಹ ಸಾಧಿಸಿಲ್ಲ. ಹಾಗಾಗಿ ನಮ್ಮಲ್ಲಿ ಮಖಾನ ಬೆಳೆಸಲು, ಮೀನು ಸಾಕಣೆ ಮಾಡಲು ಮತ್ತು ಎರಡರ ಸಮಗ್ರ ಕೃಷಿ ಮಾಡಲು ಅಪಾರ ಸಾಮರ್ಥ್ಯವಿದೆ. ಮತ್ತು ಈ ಸಂಯೋಜಿತ ಜಲಚರ ಸಾಕಣೆ ವ್ಯವಸ್ಥೆಯಲ್ಲಿ ನಾವು ಆಳಕ್ಕೆ ಅನುಗುಣವಾಗಿ ಮೀನು ಸಾಕಣೆ ಮಾಡಬಹುದು ಮತ್ತು ಮೀನುಗಳನ್ನು ಸಹ ಆಯ್ಕೆ ಮಾಡಬಹುದು. ಕೃಷಿ ಪದ್ಧತಿ ಅಸ್ತಿತ್ವಕ್ಕೆ ಬಂದಂತೆ ಕೆರೆ ವ್ಯವಸ್ಥೆಯು ಅಸ್ತಿತ್ವಕ್ಕೆ ಬಂದಿತು. ಹೆಚ್ಚಿನ ರೈತರು ಇದನ್ನು ಚಂದ್ರನ ಚೌರ್ನಲ್ಲಿ ಮಾಡ್ತಾರೆ. ಇದರ ಆಳ ಸುಮಾರು 1 ಮೀಟರ್ನಿಂದ 1.5 ಮೀಟರ್ ಇರುತ್ತದೆ. ಹಾಗಾಗಿ ನಮ್ಮಲ್ಲಿ ಅಲ್ಲಿ ಕೆಲವು ಬಗೆಯ ಮೀನುಗಳು ಇವೆ. ಕಾರ್ಪ್ ಕೃಷಿ, ಆದ್ದರಿಂದ ನಾವು ಮಖಾನದೊಂದಿಗೆ ರೋಹು, ಕಟ್ಲಾ, ಮೃಗಾಲದಂತಹ ಕಾರ್ಪ್ ಪ್ರಭೇದಗಳನ್ನು ಬೆಳೆಸಬಹುದು. ಮತ್ತು ಮಖಾನದ ಆಳವಿಲ್ಲದ ಆಳದ ಕೃಷಿ ವ್ಯವಸ್ಥೆಯಲ್ಲಿ ನಾವು ಸಿಂಗಿ, ಮಾಘೂರ್ ಮುಂತಾದ ಮೀನುಗಳನ್ನು ತೆಗೆದುಕೊಳ್ಳಬಹುದು. ಈಗ ಕೆಲವು ರೈತರು ಕೂಡ ನನ್ನ ಜೊತೆ ಸೇರ್ತಾ ಇದ್ದಾರೆ. ಧೀರೇಂದ್ರ ಕುಮಾರ್ ನನ್ನ ಜೊತೆಗಿದ್ದಾರೆ, ಕಮ್ತೋಲ್ನಿಂದ ಬಂದಿದ್ದಾರೆ. ಈಗ ಸರ್, ಮೀನು ಸಾಕಣೆ ಮಾಡಿದ್ರೆ ಅದರಿಂದ ನಮಗೆ ಎಷ್ಟು ಸಂಪಾದನೆ ಆಗಬಹುದು? ನೋಡಿ, ನಾವು ಮಖಾನ ಜೊತೆಗೆ ಮೀನು ಸಾಕಣೆ ಮಾಡಿದರೆ ಅದರಿಂದ ನಮಗೆ ದುಪ್ಪಟ್ಟು ಆದಾಯ ಸಿಗಬಹುದು. ಮತ್ತು ಮಖಾನಕ್ಕೆ ಸಂಬಂಧಿಸಿದ ಅನೇಕ ರೈತರು ಇದ್ದಾರೆ, ಅವರು ಮೀನು ಸಾಕಣೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ.
ಮತ್ತು ಕೆಲವು ಮೀನು ಸಾಕಣೆಗೆ ಸಂಬಂಧಿಸಿವೆ, ಅವು ಮಖಾನಕ್ಕೂ ಕೂಡ ಸಂಬಂಧಿಸಿವೆ. ಮತ್ತು ಕೆಲವು ರೈತರ ಪಾಳುಭೂಮಿ ಪ್ರದೇಶವು ಸುಮಾರು 1 ಹೆಕ್ಟೇರ್ 2 ಹೆಕ್ಟೇರ್ ಆಗಿದ್ದು ಅವರು ಮಖಾನ ಮತ್ತು ಮೀನು ಸಾಕಣೆ ಎರಡನ್ನು ಮಾಡ್ತಾರೆ. ಮತ್ತು ಅವರು ಈ ಎರಡರ ಲಾಭವನ್ನು ಪಡೆದುಕೊಳ್ತಾರೆ. ಜನರು ಎರಡರ ಲಾಭವನ್ನು ಪಡೆದುಕೊಳ್ತಾರೆ. ಮತ್ತು ಚಳಿಗಾಲದಲ್ಲಿ ಅಂದರೆ ಅವರು ಮಖಾನ ಬೀಜಗಳನ್ನು ಸಹ ಹೊರತೆಗೆಯುತ್ತಾರೆ ಮತ್ತು ಮೀನುಗಳನ್ನು ಸಹ ಕೊಯ್ಲು ಮಾಡ್ತಾರೆ. ಆದ್ದರಿಂದ ಈ ರೀತಿಯಾಗಿ ನಾವು ಎರಡು ವಸ್ತುಗಳನ್ನು ಒಂದೇ ನೀರಿನ ಸಂಪನ್ಮೂಲದಿಂದ ಅಥವಾ ನಮ್ಮ ಪ್ರಕೃತಿಯ ಒಂದೇ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೊರತೆಗೆದ್ರೆ ನಮಗೆ 2 ಪಟ್ಟು ಲಾಭ ಸಿಗ್ತದೆ. ಸರಿ, ನಿಮಗೆ 2 ಪಟ್ಟು ಲಾಭ ಆಗಬಹುದು. ಈ ಕೃಷಿ ಚೌಪಾಲನ್ನ ನೀವು ಮೈನ್ಯೂಟ್ಲಿ ನೋಡ್ತಾ ಇದ್ರೆ ಅದನ್ನ ತಿಳ್ಕೊಳ್ಳಿ. ಈಗ ಡಾಕ್ಟರ್ ಮನೋಜ್ ನಮ್ಮ ಜೊತೆಗಿದ್ದಾರೆ. ನಾವು ಮಖಾನದ ಬಗ್ಗೆ ಮಾತಾಡ್ತಿದ್ದೀವಿ, ಇದರ ವಿಕಾಸ ಮತ್ತು ವಿಸ್ತಾರದ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಆದ್ರೆ ಇದರ ಎಕ್ಸ್ಟೆನ್ಷನ್ ಅನ್ನ ನಾವು ನೋಡಿದ್ರೆ, ಇದರ ಬೆಳೆಯುತ್ತಿರುವ ಹಂತಗಳನ್ನ ನೋಡಿದ್ರೆ ಮಖಾನ ಉದ್ಯಮದಲ್ಲಿ ನಾವು ಎಷ್ಟು ವಿಸ್ತರಣೆ ನೋಡಬಹುದು. ನೋಡಿ, ಮಖಾನೆಯಲ್ಲಿ ಸಿಗುವಂತಹ ಪೌಷ್ಟಿಕತೆ, ಅದರಲ್ಲಿ ಸಿಗುವಂತಹ ಔಷಧೀಯ ಗುಣಗಳು, ಈ ಎಲ್ಲವುಗಳ ಬಗ್ಗೆ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಜಾಗೃತಿ ಮೂಡ್ತಾ ಇದೆಯೋ ಅದೇ ರೀತಿಯಾಗಿ ಮಖಾನದ ಬೇಡಿಕೆ ವಿಶ್ವಮಟ್ಟದಲ್ಲಿ ಬಹಳ ಹೆಚ್ಚಾಗ್ತಿದೆ. ಅದರ ಜೊತೆಗೆ ಮಖಾನದ ಬೆಲೆ ಕೂಡ ಹೆಚ್ಚುತ್ತಾ ಇದೆ. ಈ ಮಖಾನೆಯ ಹೆಚ್ಚುತ್ತಿರುವ ಬೇಡಿಕೆ ವಿಶ್ವಮಟ್ಟದಲ್ಲಿ ಮತ್ತೆ ಇದರ ಹೆಚ್ಚುತ್ತಿರುವ ಬೆಲೆ, ಇದು ನಮ್ಮ ರೈತರಿಗೆ ಬಹಳ ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಮತ್ತೆ ಮುಂಬರುವ ಸಮಯದಲ್ಲಿ ಮಖಾನದ ಭವಿಷ್ಯ ಹೇಗಿರುತ್ತೆ ಅದನ್ನು ನೋಡೋದಕ್ಕೆ ನೀವು ಕಳೆದ 5 ವರ್ಷಗಳನ್ನ ನೋಡಬೇಕು. ಅದನ್ನು ನೋಡಿದಾಗ ನಿಮಗೆ ಕಾಣಸಿಗೋದು ಬಹಳ ಬದಲಾವಣೆಗಳಾಗಿದೆ ಅನ್ನೋದು. ಈಗ ನೋಡಿ, ಕಳೆದ 5 ವರ್ಷಗಳಲ್ಲಿ ಮಖಾನದ ಕೃಷಿಯ ವಿಸ್ತರಣೆ 15,000 ಅಥವಾ 13,000 ಹೆಕ್ಟೇರ್ಗಳಲ್ಲಿ ಮಖಾನದ ಬೇಸಾಯ ನಡೀತಿತ್ತು. ಇಂದು ಮಖಾನವನ್ನು 35,000 ಹೆಕ್ಟೇರ್ಗಳಿಗಿಂತ ಹೆಚ್ಚು ಬೆಳೆಯಲಾಗ್ತಿದೆ. ರೈತರ ಆದಾಯ 5 ವರ್ಷಗಳ ಹಿಂದೆ ನಾವು ಮಖಾನ ಕೃಷಿಯಿಂದ ಹೆಕ್ಟೇರ್ಗೆ 45,000 ಅಥವಾ 50,000 ಬಗ್ಗೆ ಮಾತಾಡ್ತಾ ಇದ್ವು. ಇವತ್ತು ರೈತರು ಸರಾಸರಿ ಮಖಾನ ಕೃಷಿಯಿಂದಲೂ ಹೆಕ್ಟೇರ್ಗೆ ರು 4 ಲಕ್ಷದಿಂದ 5 ಲಕ್ಷದವರೆಗೆ ಗಳಿಸಲು ಸುಲಭವಾಗಿ ಸಮರ್ಥರಾಗಿದ್ದಾರೆ. ಇದಲ್ಲದೆ ನೀವು ನೋಡಿದರೆ ಮಖಾನ ಕೃಷಿಯತ್ತ ಆಕರ್ಷಿತರಾಗುತ್ತಿರುವ ಅನೇಕ ಹೊಸ ರೈತರು, ವಿದ್ಯಾವಂತ ಯುವಕರು ಇದ್ದಾರೆ. ಮಖಾನದಲ್ಲಿನ ಆದಾಯದ ಸಾಧ್ಯತೆಗಳನ್ನು ನೋಡ್ತಾ ಇದ್ದಾರೆ. ಒಂದು ಬ್ರೇಕ್ ತಗೊಳ್ಳೋಣ. ಆದರೆ ಬ್ರೇಕಿಗೆ ಹೋಗುವ ಮೊದಲು ಹೇಳ್ತೀನಿ ನೋಡಿ, ನಮ್ಮ ಎನರ್ಜಿ ಕಡಿಮೆ ಏನೂ ಆಗೋದಿಲ್ಲ. ಈ ಚಪ್ಪಾಳೆಗಳು ಹೇಳ್ತವೆ ಎನರ್ಜಿ ಹೈ ಆಗಿದೆ ಅಂತ. ಒಂದು ಸಣ್ಣ ವಿರಾಮ, ಶೀಘ್ರದಲ್ಲಿ ಬರ್ತೀವಿ.